ನಮಸ್ತೆ ವೀಕ್ಷಕರೇ, ನಾವಿಂದು ವೃದ್ಧಿ ಸಂಧಿಯ ಕೆಲವು ಉದಾಹರಣೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ವೃದ್ಧಿ ಸಂಧಿ ಎಂದರೆ ಆ ಆಕಾರಗಳ ಮುಂದೆ ಈ ಐಕಾರಗಳು ಪರವಾದರೆ ಐಕಾರವು, ಓ ಔಕಾರಗಳು ಪರವಾದರೆ ಔಕಾರವು ಆದೇಶವಾದರೆ ಅದು ವೃದ್ಧಿ ಸಂಧಿ ಎನಿಸಿಕೊಳ್ಳುತ್ತದೆ. ಆ ಆಕಾರಗಳ ಮುಂದೆ ಈ ಐಕಾರಗಳು ಬಂದರೆ ಐಕಾರವು ಬರುತ್ತದೆ. ಓ ಔಕಾರಗಳು ಪರವಾದರೆ ಔಕಾರವು ಆದೇಶವಾಗಿ ಬರುವುದು. ಉದಾಹರಣೆಗಳನ್ನು ನೋಡುವುದಾದರೆ, ಘನ ಪ್ಲಸ್ ಔದಾರ್ಯ, ಘನೌದಾರ್ಯ. ಘನ ಪ್ಲಸ್ ಔದಾರ್ಯ, ಘನೌದಾರ್ಯ. ಗಂಗಾ ಪ್ಲಸ್ ಓಘ, ಗಂಗಾ ಪ್ಲಸ್ ಓಘ, ಗಂಗೌಘ. ಗಂಗಾ ಪ್ಲಸ್ ಓಘ, ಗಂಗೌಘ. ಅಷ್ಟ ಪ್ಲಸ್ ಐಶ್ವರ್ಯ, ಅಷ್ಟ ಪ್ಲಸ್ ಐಶ್ವರ್ಯ, ಅಷ್ಟೈಶ್ವರ್ಯ. ಮಹಾ ಪ್ಲಸ್ ಔನ್ನತ್ಯ, ಮಹಾ ಪ್ಲಸ್ ಔನ್ನತ್ಯ, ಮಹೋನ್ನತ್ಯ. ಮಹಾ ಪ್ಲಸ್ ಔನ್ನತ್ಯ, ಮಹೋನ್ನತ್ಯ. ಲೋಕ ಪ್ಲಸ್ ಏಕವೀರ, ಲೋಕ ಪ್ಲಸ್ ಏಕವೀರ, ಲೋಕೈಕವೀರ. ಲೋಕ ಪ್ಲಸ್ ಏಕವೀರ, ಲೋಕೈಕ ವೀರ. ಮುಂದಿನ ಉದಾಹರಣೆ, ವನ ಪ್ಲಸ್ ಔಷಧಿ, ವನ ಪ್ಲಸ್ ಔಷಧಿ, ವನೌಷಧಿ. ವನ ಪ್ಲಸ್ ಔಷಧಿ, ವನೌಷಧಿ. ಲೋಕ ಪ್ಲಸ್ ಐಕ್ಯ, ಲೋಕ ಪ್ಲಸ್ ಐಕ್ಯ, ಲೋಕೈಕ್ಯ. ಲೋಕ ಪ್ಲಸ್ ಐಕ್ಯ, ಲೋಕೈಕ್ಯ. ಶಿವ ಪ್ಲಸ್ ಐಕ್ಯ, ಶಿವ ಪ್ಲಸ್ ಐಕ್ಯ, ಶಿವೈಕ್ಯ. ಶಿವ ಪ್ಲಸ್ ಐಕ್ಯ, ಶಿವೈಕ್ಯ. ಜನ ಪ್ಲಸ್ ಐಕ್ಯ, ಜನ ಪ್ಲಸ್ ಐಕ್ಯ, ಜನೈಕ್ಯ. ಮಹಾ ಪ್ಲಸ್ ಐಶ್ವರ್ಯ, ಮಹಾ ಪ್ಲಸ್ ಐಶ್ವರ್ಯ, ಮಹೈಶ್ವರ್ಯ. ಮಹಾ ಪ್ಲಸ್ ಐಶ್ವರ್ಯ, ಮಹೈಶ್ವರ್ಯ. ಏಕ ಪ್ಲಸ್ ಐಕ್ಯ, ಏಕ ಪ್ಲಸ್ ಐಕ್ಯ, ಏಕೈಕ. ಏಕ ಪ್ಲಸ್ ಐಕ್ಯ, ಏಕೈಕ್ಯ,